ಬೆಂಗಳೂರಿನ ಬನಶಂಕರಿಯ ಸೀನಿಯರ್ ಸಬ್ ರಿಜಿಸ್ಟ್ರಾರ್ ಶ್ರೀ ಹರಿ ನೇಮಕದಲ್ಲಿ ಅಕ್ರಮ ಆಗಿದೆಯಾ? ಸ್ವಂತ ವೇತನ ಶ್ರೇಣಿ ಇದ್ದರೂ ಉನ್ನತ ಹುದ್ದೆಗೆ ನೇಮಕ ಮಾಡಿರೋದರ ವಿಚಾರವಾಗಿ ಗ್ಯಾರಂಟಿ ನ್ಯೂಸ್ ಎಕ್ಸ್ಕ್ಲೂಸಿವ್ ವರದಿ ಮಾಡಿತ್ತು. ಇದೀಗ ಗ್ಯಾರಂಟಿ ನ್ಯೂಸ್ ವರದಿಗೆ ರಿಯಾಕ್ಷನ್ ಕೊಟ್ಟಿರೋ ಸಚಿವ ಕೃಷ್ಣ ಬೈರೇಗೌಡ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳೋದಾಗಿ ಭರವಸೆಯನ್ನ ನೀಡಿದ್ದಾರೆ. ಸ್ವಂತ ವೇತನ ಶ್ರೇಣಿ ಇದ್ದರೂ ಕೇಂದ್ರ ಸ್ಥಾನಿಕ ಸಹಾಯಕ ಹುದ್ದೆ. ಸೀನಿಯರ್ ಸಬ್ ರಿಜಿಸ್ಟ್ರಾರ್ ಶ್ರೀಹರಿ ವಿರುದ್ಧ ಆರೋಪ. ಇವರ ಹೆಸರು ಶ್ರೀಹರಿ. ಸದ್ಯ ಬೆಂಗಳೂರಿನ ಕಂದಾಯ ಭವನದ 8ನೇ ಮಹಡಿಯಲ್ಲಿ ಕೇಂದ್ರ ಸ್ಥಾನಿಕ ಸಹಾಯಕರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಆದರೆ ಸ್ವಂತ ವೇತನ ಶ್ರೇಣಿಯಲ್ಲಿದ್ದರೂ ಇವರಿಗೆ ಕೇಂದ್ರ ಸ್ಥಾನಿಕ ಹುದ್ದೆ ನೀಡಿದ್ದೇಕೆ ಅನ್ನೋದೇ ಪ್ರಶ್ನೆಯಾಗಿದೆ. ಶ್ರೀಹರಿಗೆ ಅಕ್ರಮವಾಗಿ ಹುದ್ದೆ. ನಿಯಮ ಗಾಳಿಗೆ ತೂರಿ ಕೇಂದ್ರ ಸ್ಥಾನಿಕ ಅಧಿಕಾರಕ್ಕೆ ಶ್ರೀಹರಿ ನೇಮಕ ಮಾಡಲಾಗಿದೆ ಅನ್ನೋ ಆರೋಪ ಇದ್ದು, ಸ್ವಂತ ವೇತನ ಶ್ರೇಣಿಯಲ್ಲಿರುವ ಅಧಿಕಾರಿಗಳ ಮೇಲ್ದರ್ಜೆ ಹುದ್ದೆಗೆ ನಿರ್ಬಂಧ ವಿಧಿಸಲಾಗಿದೆ. ಆದರೂ ಶ್ರೀಹರಿ ನೇಮಕ ಮಾಡಿದ್ದೇಕೆ? ಜೊತೆಗೆ ಬನಶಂಕರಿ ಸಬ್ ರಿಜಿಸ್ಟ್ರಾರ್ ಆಗಿ ಶ್ರೀಹರಿ 2024ರ ಡಿಸೆಂಬರ್ನಲ್ಲಿ ಕೌನ್ಸಿಲಿಂಗ್ ಮೂಲಕ ವರ್ಗ ಆಗಿದ್ರು ಕೆಲಸ ಮಾಡ್ತಿಲ್ಲ. ಬೇರೆ ಅಧಿಕಾರಿಗೆ ಲಾಗಿನ್ ಕೊಡದೆ ಕಾಟ ಕೊಡ್ತಿದ್ದಾರೆ ಅಂತ ಸಾಮಾಜಿಕ ಕಾರ್ಯಕರ್ತ ರಾಮಲಿಂಗೇಗೌಡ ದೂರು ನೀಡಿದ್ರು. ಕೇಂದ್ರ ಸ್ಥಾನಿಕರಾಗಿ ಏನು ಅನಧಿಕೃತವಾಗಿ ಕಾನೂನು ಬಾಹಿರವಾಗಿ ಸುತ್ತೋಲೆಯನ್ನು ಉಲ್ಲಂಘಿಸಿ ಏನು ಆ ಜಾಗದಲ್ಲಿ ಕೂರಿಸ್ಕೊಂಡಿದ್ರಿ, ಈ ಕೂಡಲೇ ಆತನನ್ನು ಅಲ್ಲಿಂದ ಬಿಡುಗಡೆ ಮಾಡಿ ಬನಶಂಕರಿ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ನೋಂದಣಿ ಕ್ರಯಪತ್ರಗಳನ್ನು ನೋಂದಣಿ ಮಾಡೋದಕ್ಕೆ ಕಳಿಸಬೇಕು ಅಂತೇಳಿ ನಾನು ಈ ಮೂಲಕ ಆಗ್ರಹಿಸ್ತೀನಿ. ಶ್ರೀಹರಿ ನೇಮಕದ ಬಗ್ಗೆ ಬೆಳಗ್ಗೆ ಗ್ಯಾರಂಟಿ ನ್ಯೂಸ್ ಎಕ್ಸ್ಕ್ಲೂಸಿವ್ ಸುದ್ದಿ ಪ್ರಸಾರ ಮಾಡಿತು. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕೂಡ ತಪ್ಪಾಗಿದ್ದರೆ ಕ್ರಮ ಕೈಗೊಳ್ಳೋದಾಗಿ ಹೇಳಿದ್ರು. ಸೀನಿಯರ್ ಸಬ್ ರಿಜಿಸ್ಟ್ರಾರ್ ಶ್ರೀಹರಿ ವಿಚಾರದಲ್ಲಿ ಪರಿಶೀಲನೆ ನಡೆಸೋದಾಗಿ ಹೇಳಿದ್ರು. ಚೆಕ್ ಮಾಡ್ತೇನೆ ನಾನು ಅದನ್ನ ಏನು ಅಂತ ಚೆಕ್ ಮಾಡ್ತೇನೆ. ನಾನು ಗಮನಿಸಕ್ಕಾಗಿಲ್ಲ, ಈ ವಿಷಯ ನನ್ನ ಕಿವಿಗೆ ಬಿದ್ದಿರ್ಲಿಲ್ಲ. ಖಂಡಿತ ನಾನು ಚೆಕ್ ಮಾಡ್ತೇನೆ. ಇಲ್ಲ, ಆ ಥರ ಇದ್ರೆ ತಪ್ಪಾಗುತ್ತೆ. ಬಹುಶಃ ನೀವು ಹೇಳ್ತಾ ಇರೋ ಪ್ರಕಾರ ಇದ್ರೆ ತಪ್ಪಾಗುತ್ತೆ. ಅದು ಹೇಗೆ ಅಂತ ನಾನು ಚೆಕ್ ಮಾಡ್ತೇನೆ. ಏನಾದರೂ ಒಂದು ಅಧಿಕಾರಿಗೆ ಇನ್ನೊಂದು ಚಾರ್ಜ್ ಕೊಡೋದು ಇದೆ, ಮಾಡ್ಬೋದು. ಒಬ್ಬ ಅಧಿಕಾರಿಗೆ ಒಂದು ಹುದ್ದೆಯಲ್ಲಿರೋರಿಗೆ ಇನ್ನೊಂದು ಹುದ್ದೆಯದ್ದು ಚಾರ್ಜ್ ಕೊಡ್ಬೋದು. ಇದು ಆ ರೀತಿ ಆಗಿದೆಯಾ? ಅಥವಾ ಒಂದೇ ಅಧಿಕಾರಿಗೆ 2 ಪೋಸ್ಟಿಂಗ್ ಕೊಟ್ಟಿದ್ದಾರೆ, ಅಡಿಷ್ನಲ್ ಚಾರ್ಜ್ ಕೊಡ್ಬೋದು, ಅದರಲ್ಲಿ ಏನು ತಪ್ಪಿಲ್ಲ. ಬಟ್ 2 ಪೋಸ್ಟಿಂಗ್ ಆಗಿದ್ರೆ ತಪ್ಪಾಗುತ್ತೆ. ಸೊ ನಾನು ಚೆಕ್ ಮಾಡ್ತೇನೆ, ಇದು ಅಡಿಷನಲ್ ಚಾರ್ಜ್ ಅಲ್ಲಿ ಇದಾರಾ ಅಥವಾ 2 ಪೋಸ್ಟಿಂಗ್ ಆಗಿದೆಯಾ ಅಂತ. ಒಟ್ಟಲ್ಲಿ ನಿಯಮಗಳನ್ನ ಗಾಳಿಗೆ ತೂರಿ ಕೇಂದ್ರ ಸ್ಥಾನಿಕ ಅಧಿಕಾರಿಯಾಗಿರೋ ಶ್ರೀಹರಿ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ. ಬ್ಯೂರೋ ರಿಪೋರ್ಟ್, ಗ್ಯಾರಂಟಿ ನ್ಯೂಸ್.